ಹಾಯ್ ಎಲ್ಲರಿಗೂ. ನಾನು ನಿಮ್ಮ ಧನ್ಯ. ಯಾಕಪ್ಪ ನಾನು ಎಷ್ಟು ದಿನ ವ್ಲಾಗು ಮಿನಿ ವ್ಲಾಗ್ ಎಲ್ಲ ಮಾಡ್ತೀನಿ ಅಂತಿದ್ದೆ, ಯಾಕೆ ಮಾಡಿಲ್ಲ ಅಂದ್ಕೊತಿರ್ಬೋದು. ಅವತ್ತೊಂದು ದಿವಸ ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಮಿಸ್ಸಾಗಿ ಫೋನ್ ಬಿದ್ದುಬಿಡ್ತು. ಆ ಸ್ಕ್ರೀನ್ ಗಾರ್ಡ್ ಹೋಯ್ತು. ಸ್ಕ್ರೀನ್ ಗಾರ್ಡ್ ಹೋದ್ಮೇಲೆ ಏನು ಕಾಣಿಸ್ತಾ ಇರಲಿಲ್ಲ, ಬರೀ ಫೋನ್ ಪಿಕ್ ಮಾಡೋಕ್ಕೊಂದು ಬರ್ತಿತ್ತು. ಈಗ ಸರಿ ಮಾಡಿಸಿದ್ದೀನಿ. ಅದಕ್ಕೆ ಇವತ್ತಿಂದ ನಾನು ಮಿನಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡಲ್ಲ, ನಾಳೆಯಿಂದ ಮಾಡ್ತೀನಿ. ಇವತ್ತು ಸ್ಯಾಟರ್ಡೆ, ನಾಳೆಯಿಂದ ಮಾಡ್ತೀನಿ ಮಿನಿ ವ್ಲಾಗ್ನ. ಇವತ್ತೊಂದು ಪೂರ್ತಿ ವ್ಲಾಗ್ ಮಾಡ್ತೀನಿ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ಅಂತ. ನಾವೀಗೇನೋ ಎದ್ವಿ. ನಾವೆದ್ಮೇಲೆ ಸೀದಾ ಓಡಾಕೋದು ಅಂದರೆ ಇಲ್ಲಿಗೆ ದೇವ್ರ ಫೋಟೋ ನೋಡೋಕ್ಕೆ. ಅದನ್ನೇ ನಾನು ಮಾಡ್ತಿದ್ದೀನಿ ಈಗ. ಅಂತೂ ಇಂತೂ ದೇವ್ರಿಗೆ ಕೈ ಮುಗ್ದೇ ಬಿಡೋಣ ಅಂತ ಹೊರಟೆ. ದೇವ್ರ ಮುಖ ನೋಡ್ಕೊಂಡು ಮತ್ತೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂದ್ಕೊಂಡು ಮತ್ತೆ ಹಿಂದೆ ಬಂದು ವಿಡಿಯೋ ಆಫ್ ಮಾಡಿದೆ ಇದನ್ನು. ಆಮೇಲೆ ಸುಮ್ಮನೆ ಬಂದುಬಿಟ್ಟು ರೂಮಲ್ಲಿ ಕೂತ್ಕೊಂಡೆ. ಇನ್ನೇನು ಮಾಡೋದು ಈಗ ಅಂತ. ಅಮ್ಮನೂ ಸ್ನಾನಕ್ಕೆ ಹೋಗಿದ್ರು. ಇವತ್ತು ಬೇರೆ ಸ್ಯಾಟರ್ಡೆ. ಇವತ್ತು ಶನಿವಾರ ನಾನೇ ಪೂಜೆ ಮಾಡಬೇಕು ಇವತ್ತು. ಅಮ್ಮ ಸ್ನಾನಕ್ಕೆ ಹೋದ್ರಲ್ಲ ಅಂತ ಸುಮ್ಮನೆ ಕೂತ್ಕೊಂಡೆ ನಾನು. ಆಮೇಲೆ ಒಂದು ವಿಷಯ ನೆನಪಾಯಿತು, ಬೇಸಿಗೆ ರಜೆ ಅಂತ. ಆಮೇಲೆ ಹೋಮ್ವರ್ಕ್ ಕೊಟ್ಟಿದ್ರು, ಅದನ್ನು ಆಮೇಲೆ ಮಾಡೋಣ ಅಂದ್ಕೊಂಡು. ಈಗ ಮಾಜಲ್ಲೂ ನಾನು ರೀಲ್ಸು ಸುಮಾರು ದಿವಸದಿಂದ ನಿಲ್ಲಿಸ್ಬಿಟ್ಟಿದ್ದೆ. ನಂತ ಎಕ್ಸಾಮ್ಸು ಅಂತ ಎಲ್ಲ ರೀಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೆ. ಇವತ್ತಿಂದ ಮಾಡ್ತೀನಿ ಅದನ್ನು. ಪ್ಲೀಸ್ ಅಲ್ಲಿಗೂ ಸಪೋರ್ಟ್ ಮಾಡಿ ನನಗೆ. ನಮ್ಮ ಮನಸ್ಸು ಸುಮ್ಮನೆ ಇರುತ್ತಾ ಫ್ರೆಶ್ ಅಪ್ ಆದಮೇಲೆ ನಮ್ಮ ಮನೇಲಿ ಏನಾದ್ರು ತಿಂಡಿ ಚೆನ್ನಾಗಿರೋದಿದೆ ಅಂತ. ಹಾಗೆ ನನ್ನ ಮನಸ್ಸು ತಡೀತಿಲ್ಲ ಈಗ. ಅದಕ್ಕೆ ಕಿಚನ್ ಸೈಡ್ ಬಂದುಬಿಟ್ಟು ಫ್ರೀಝರ್ ಓಪನ್ ಮಾಡಿ ಐಸ್ ಕ್ರೀಮ್ ಇತ್ತು. ಐಸ್ ಕ್ರೀಮ್ ಇದ್ದರೆ ಮನಸ್ಸು ತಡೆಯುತ್ತಾ ನೀವೇ ಹೇಳಿ. ಅದಕ್ಕೆ ಐಸ್ ಕ್ರೀಮ್ ತಗೊಂಡು, ಐಸ್ ಕ್ರೀಮ್ ಯಾರು ಕಣ್ಮುಂದೆ ಇದ್ದರೆ ಸುಮ್ಮನೆ ಕೂರ್ತಾರೆ ಅಲ್ವಾ. ಅದಕ್ಕೆ ಐಸ್ ಕ್ರೀಮ್ ಓಪನ್ ಮಾಡಿದೆ. ಆಹಾ ಒಳ್ಳೆ ಚೆನ್ನಾಗಿದೆ ಐಸ್ ಕ್ರೀಮು. ತುಂಬ ಚೆನ್ನಾಗಿದೆ ಅಂತ ಐಸ್ ಕ್ರೀಮ್ ತಿಂತ ಕೂತ್ಕೊಂಡೆ. ನೆಕ್ಸ್ಟ್ ಏನಾಗುತ್ತೆ ಈಗ ನೋಡೋಣ ಬನ್ನಿ. ತಿಂಡಿಗೆ ಚಿತ್ರಾನ್ನ ತಿಂದೆ ಮತ್ತು ಕಾಫಿ. ನಂಗೆ ಚಿತ್ರಾನ್ನ ಅಂದರೆ ಇಷ್ಟ ಆಗಲ್ಲ, ಆದರೂ ಒಂದು ದಿವಸ ತಿನ್ನಲೇಬೇಕಲ್ಲ ಅಂತ ತಿಂತಿದ್ದೀನಿ. ನಿಮ್ಮ ಮನೇಲೆಲ್ಲ ಏನು ತಿಂಡಿ ಅಂತ ಕಮೆಂಟ್ ಮಾಡಿ. ಈಗೆಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಬರುತ್ತಲ್ಲ, 100 ಟೈಮ್ ವಾಷಡ್ ಗೀ ಅಂತ. ನಾನು ಅದನ್ನು ಮಾಡಿದ್ದೆ, ಅದನ್ನೇ ಹಚ್ಕೊಂಡಿದ್ದೀನಿ. ರಿಸಲ್ಟ್ ನಾನೊಂದು 5 ದಿವಸ ಹಚ್ಕೊಂಡಿದ್ದೀನಿ. ಒಂಚೂರು ಗ್ಲೋಯಿ ಸ್ಕಿನ್ ಬರ್ತಿದೆ, ಚೆನ್ನಾಗಿದೆ. ಹಚ್ಬಿಟ್ಟು ಮುಖ ತೊಳ್ಕೊಬೇಕು. ಅಂದರೆ ಗೀ ಅಲ್ವಾ, ಅದು ಜಿಡ್ಡಿರುತ್ತೆ ನೋಡಿ, ಗಿಟ್ರೆ ಕೈ ಜಾರ್ತಿದೆ. ಈ ವಿಡಿಯೋ ಬೇಕಾದ್ರೆ 100 ಟೈಮ್ ವಾಷಡ್ ಗೀ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಇನ್ನೊಂದ್ಸಲಿ ಮಾಡಬೇಕಾದ್ರೆ ಶೂಟ್ ಮಾಡ್ಕೊತೀನಿ. ಇದು ಖಾಲಿ ಆಯಿತು. 100 ಟೈಮ್ ವಾಷಡ್ ಗೀ ಹಚ್ಕೊಂಡಿದ್ದೀನಿ. ಇದೆ ಮುಖ ಒಂದು 2 ಸರಿ ಸೋಪಲ್ಲಿ ತೊಳ್ಕೊಬೇಕು. ಸ್ನಾನ ಆದಮೇಲೆ ಮಾಡ್ತೀನಿ. ನಂದು ಸ್ನಾನನೂ ಆಯಿತು, ಪೂಜೆನೂ ಮಾಡಿದೆ. ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು, ಅದಕ್ಕೆ ಪೂಜೆ ಹೆಂಗೆ ಮಾಡಿದ್ದೀನಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಹಾಕ್ಕೊಂಡಿರೋದು ಈ ಡ್ರೆಸ್ ಏನಾದ್ರು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ತುಂಬ ವರ್ಷ ಆಯಿತು ತಂದು, ಅದಕ್ಕೆ ಈಗ ಮನೇಲಿ ಹಾಕೋಕ್ಕೆ ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ಹಳೇದಾಯಿತು ಅಂತ. ಬೇಕಾದ್ರೆ ಹೊಸದು ಬೈ ಮಾಡ್ಬೋದು. ಮೀಶೋ ಆ್ಯಪಲ್ಲಿ ತೊಗೊಂಡಿದ್ದೀನಿ, ಅಮೆಝಾನಲ್ಲೂ ನೋಡಿದ್ದೀನಿ, ಎಲ್ಲದರಲ್ಲೂ ಸಿಗುತ್ತೆ. ಬೇಕಿದ್ರೆ ನೀವು ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ನೋಡಿ, ಈ ಥರ ಮಾಡಿದ್ದೀನಿ. ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು. ಯಾರ್ಯಾರು ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಥ್ಯಾಂಕ್ ಯು.